ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2026ರಲ್ಲಿ ಬರುವ ಅತ್ಯಂತ ಪವಿತ್ರವಾದ ಅಧಿಕ ಜ್ಯೇಷ್ಠ ಮಾಸ ಅಂದರೆ ಪುರುಷೋತ್ತಮ ಮಾಸ. ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಮಾಸ ಏಕೆ ಬರುತ್ತದೆ, ಈ ಸಮಯದಲ್ಲಿ ಯಾವ ಪೂಜೆ ಮಾಡಬೇಕು, ಯಾವ ದಾನ ಮಾಡಿದರೆ ಅಪಾರ ಪುಣ್ಯ ಸಿಗುತ್ತದೆ, ಯಾವ ಕೆಲಸಗಳನ್ನು ತಪ್ಪಿಸಬೇಕು ಮತ್ತು ಈ ಮಾಸದಲ್ಲಿ ವಿಷ್ಣು ಆರಾಧನೆಗೆ ಏಕೆ ಇಷ್ಟು ಮಹತ್ವ ಇದೆ, ಈ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕೊನೆಯವರೆಗೂ ವಿಡಿಯೋ ನೋಡಿ. ಅಧಿಕ ಮಾಸ ಎಂದರೇನು? ಹಿಂದೂ ಪಂಚಾಂಗವು ಚಂದ್ರನ ಚಲನೆಯನ್ನು ಆಧರಿಸಿದೆ. ಆದರೆ ಸೌರ ವರ್ಷ ಮತ್ತು ಚಂದ್ರ ವರ್ಷದ ನಡುವೆ ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಬರುತ್ತದೆ. ಈ ವ್ಯತ್ಯಾಸ ಹೆಚ್ಚಾಗುತ್ತಾ ಹೋಗುವುದರಿಂದ ಪಂಚಾಂಗದಲ್ಲಿ ಸಮಸ್ಯೆ ಉಂಟಾಗುತ್ತದೆ. ಆದ್ದರಿಂದ ಸುಮಾರು 32 ತಿಂಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಅದನ್ನೇ ಅಧಿಕ ಮಾಸ ಎಂದು ಕರೆಯಲಾಗುತ್ತದೆ. 2026ರಲ್ಲಿ ಬರುವ ಈ ಅಧಿಕ ಮಾಸವು ಅಧಿಕ ಜ್ಯೇಷ್ಠ ಮಾಸ ಆಗಿದೆ. ಆರಂಭವಾಗುವುದು ಮೇ 17, 2026ರಿಂದ ಅಂತ್ಯ ಜೂನ್ 15, 2026ರವರೆಗೆ. ಈ ಸಂಪೂರ್ಣ ಮಾಸವನ್ನು ಭಗವಾನ್ ವಿಷ್ಣುಗೆ ಅರ್ಪಿಸಲಾಗಿದೆ. ಪುರುಷೋತ್ತಮ ಮಾಸದ ಕಥೆ. ಪುರಾಣಗಳಲ್ಲಿ ಒಂದು ಸುಂದರ ಕಥೆ ಇದೆ. ಒಮ್ಮೆ ಹೆಚ್ಚುವರಿ ಮಾಸ ಬಂದಾಗ ಉಳಿದ ಎಲ್ಲ ಮಾಸಗಳು ಅದನ್ನು ಗೌರವಿಸಲಿಲ್ಲ. ನೀನು ಅನಾವಶ್ಯಕ ಮಾಸ ಎಂದು ಅವಮಾನ ಮಾಡುತ್ತಿದ್ದವು. ದುಃಖಗೊಂಡ ಆ ಮಾಸವು ಭಗವಾನ್ ವಿಷ್ಣುವಿನ ಶರಣಾಯಿತು. ಆಗ ವಿಷ್ಣುವು ಹೇಳಿದರು, ಇಂದಿನಿಂದ ನೀನು ನನ್ನ ಹೆಸರಿನಿಂದ ಪ್ರಸಿದ್ಧಿಯಾಗುವೆ. ನಿನ್ನ ಹೆಸರು ಪುರುಷೋತ್ತಮ ಮಾಸ. ಆ ದಿನದಿಂದ ಈ ಮಾಸ ಅತ್ಯಂತ ಪವಿತ್ರವಾದ ಮಾಸವಾಯಿತು ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಮಾಡಿದ ಸತ್ಕಾರ್ಯಗಳಿಗೆ ಅನೇಕ ಪಟ್ಟು ಪುಣ್ಯ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಮಾಸದಲ್ಲಿ ಮಾಡಬೇಕಾದ ಪೂಜೆಗಳು. ಈ ಮಾಸದಲ್ಲಿ ವಿಷ್ಣು ಆರಾಧನೆಗೆ ವಿಶೇಷ ಮಹತ್ವವಿದೆ. ಪ್ರತಿದಿನ ಮಾಡಬಹುದಾದ ಪೂಜೆಗಳು: ವಿಷ್ಣು ಸಹಸ್ರನಾಮ ಪಾರಾಯಣ, ಭಗವದ್ಗೀತೆ ಓದುವುದು, ಶ್ರೀಮನ್ನಾರಾಯಣ ಮಂತ್ರ ಜಪ, ತುಳಸಿ ಪೂಜೆ, ದೀಪ ಹಚ್ಚುವುದು, ದೇವಾಲಯ ದರ್ಶನ. ವಿಶೇಷ ಮಂತ್ರ ಓಂ ನಮೋ ನಾರಾಯಣ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿದರೆ ಮನಃಶಾಂತಿ ಸಿಗುತ್ತದೆ ಎಂದು ಹೇಳಲಾಗಿದೆ. ದಾನಗಳ ಮಹತ್ವ. ಅಧಿಕ ಮಾಸದಲ್ಲಿ ದಾನ ಮಾಡಿದರೆ ಅಪಾರ ಪುಣ್ಯ ಸಿಗುತ್ತದೆ ಎಂದು ನಂಬಲಾಗಿದೆ. ಅನ್ನದಾನ, ನೀರಿನ ದಾನ, ವಸ್ತ್ರದಾನ, ಹಣ್ಣುಗಳ ದಾನ, ಧ್ಯಾನ ದಾನ, ಬಡವರಿಗೆ ಸಹಾಯ ಮಾಡುವುದು ಈ ಮಾಸದಲ್ಲಿ ಅತ್ಯಂತ ಪುಣ್ಯಕರ ಕೆಲಸ. ತಪ್ಪಿಸಬೇಕಾದ ಕೆಲಸಗಳು. ಸಾಂಪ್ರದಾಯಿಕವಾಗಿ ಕೆಲವರು ಈ ಮಾಸದಲ್ಲಿ ವಿವಾಹ, ಗೃಹ ಪ್ರವೇಶ, ಹೊಸ ವ್ಯವಹಾರ ಆರಂಭ, ಹೊಸ ಮನೆ ಖರೀದಿ ಹೀಗೆ ದೊಡ್ಡ ಶುಭ ಕಾರ್ಯಗಳನ್ನು ತಪ್ಪಿಸುತ್ತಾರೆ. ಆದರೆ ದೇವರ ಪೂಜೆ, ಜಪ, ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಇದು ಅತ್ಯುತ್ತಮ ಕಾಲ. ಜೀವನದಲ್ಲಿ ಆಗುವ ಬದಲಾವಣೆಗಳು. ಭಕ್ತಿಯಿಂದ ಈ ಮಾಸವನ್ನು ಆಚರಿಸಿದರೆ ಮನಃಶಾಂತಿ ಹೆಚ್ಚುತ್ತದೆ, ನಕಾರಾತ್ಮಕ ಚಿಂತೆಗಳು ಕಡಿಮೆಯಾಗುತ್ತವೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ದೇವರ ಕೃಪೆ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಈ ಮಾಸದಲ್ಲಿ ಸಾತ್ವಿಕ ಜೀವನ ನಡೆಸುವುದು ಬಹಳ ಮುಖ್ಯ. ಸರಳ ನಿಯಮಗಳು. ಬೆಳಿಗ್ಗೆ ಬೇಗ ಎದ್ದು ಸಾತ್ವಿಕ ಆಹಾರ ಸೇವಿಸಿ, ಸುಳ್ಳು ಮಾತುಗಳನ್ನು ತಪ್ಪಿಸಿ, ಕೋಪ ಕಡಿಮೆ ಮಾಡಿಕೊಳ್ಳಿ, ಪ್ರತಿದಿನ ದೇವರ ನಾಮ ಜಪ ಮಾಡಿ. ಸ್ನೇಹಿತರೆ, ಅಧಿಕ ಜ್ಯೇಷ್ಠ ಮಾಸವು ಕೇವಲ ಹೆಚ್ಚುವರಿ ತಿಂಗಳು ಅಲ್ಲ, ಇದು ಭಕ್ತಿ, ಪುಣ್ಯ ಮತ್ತು ಆತ್ಮಶುದ್ಧಿಯ ಸಮಯವಾಗಿದೆ. ಈ ಸಮಯದಲ್ಲಿ ದೇವರ ಆರಾಧನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ನಂಬಲಾಗಿದೆ. ನೀವು ಕೂಡ ಈ ಪುರುಷೋತ್ತಮ ಮಾಸವನ್ನು ಭಕ್ತಿಯಿಂದ ಆಚರಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಧಾರ್ಮಿಕ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.